ಲಕ್ಷ್ಮೇಶ್ವರದ ತಾಲೂಕು ಪಂಚಾಯತಿಯಲ್ಲಿ ಸೋಮವಾರ 77ನೇ ಗಣರಾಜ್ಯೋತ್ಸವ ಸಮಾರಂಭ ಜರುಗಿತು. ಆಡಳಿತ ಅಧಿಕಾರಿ ಎಂ. ವಿ. ಚಳಗೇರಿ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣಪ್ಪ ಧರ್ಮರ ಮತ್ತು ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷ ನಾಗರಾಜ ಮಡಿವಾಳರ ಮಾತನಾಡಿದರು. ವರದಿ ನಾಗರಾಜ ಹಣಗಿ, ಪ್ರಜಾಧ್ವನಿ ಲಕ್ಷ್ಮೇಶ್ವರ. ಗಣರಾಜ್ಯೋತ್ಸವ ಕಾರ್ಯಕ್ರಮ ಆಚರಿಸುವಂತ ಅವನ ಶಕ್ತಿ ಒಂದು ವಿಚಾರಗಳನ್ನು ನಮ್ಗೆ ಕೊಟ್ಟಿರ್ತಕ್ಕಂಥವ್ರು ಗಾಂಧೀಜಿಯವರು ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು. ಸಂವಿಧಾನದಲ್ಲಿ ಏನೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ರೂಪಿಸಿದ್ರು ಆ ರೂಪದ ದರ್ಶನದಲ್ಲಿ ನಾವು ನಡೀತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಹಾಗೆ ಗಾಂಧೀಜಿಯವರ ಕನಸು ಕೂಡ ಒಂದು ಕಡೆ ಗುಡಿಸಲಿರ್ತಕ್ಕಂಥ ಮನುಷ್ಯನೂ ಕೂಡ ಇಂಥ ಒಂದು ಧ್ವಜವನ್ನು ಆರಿಸಬೇಕು, ಅಧಿಕಾರದಲ್ಲಿ ಬಂದು ಕುಂದಿರಬೇಕು, ಆ ಕುರ್ಚಿಯಲ್ಲಿ ಕುಂತು ಅಧಿಕಾರ ಮಾಡ್ಬೇಕಂತೇಳಿ ಸಂವಿಧಾನದಲ್ಲಿ ರೂಪಿಸೋದ್ರಿಂದ ಇವತ್ತು ಅನೇಕ SC ಇರ್ಬೋದು, ST ಇರ್ಬೋದು, ಇತರೆ ಸಣ್ಣ ಸಮಾಜಗಳಿರ್ಬೋದು, ಅವರಿಗೆಲ್ಲ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ನಮ್ಮ ಗಾಂಧೀಜಿಯವರಂತೆ ಈ ಸಂದರ್ಭದಲ್ಲಿ ನಾನು ನೆನೆಸ್ತೀನಿ. ಈ ರಾಜ್ಯವನ್ನು ಒಡೆಯರು ಮತ್ತು ರಾಜರು ಆಳುವಂತ ಸಂದರ್ಭ ಇತ್ತು. ಹಾಗಾಗಿ ಸಮಾನತೆ ಬರಲಿ ಎಲ್ಲರಿಗೆ ಅಂತೇಳಿ ಕಲ್ಪಿಸಿ ಇಂಥ ಒಂದು ಉನ್ನತ ಮಟ್ಟಕ್ಕೆ ಸಮಾನತೆಯಾಗಿ ಎಲ್ಲರೂ ಇರಲಿ ಅಂತೇಳಿ ರೂಪಿಸಿರ್ತಕ್ಕಂಥ ನಮ್ಮ ಸರ್ಕಾರ ಹಾಗೆ ನಡೀತಾ ಇದೆ. ಇನ್ನೂ ಸಹ ಕೂಡ ಇದೇ ರೀತಿಯಾಗಿ ನಡೆದು ಮುಂದೆ ಹೋಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಾನು ಸಹ ಕೂಡ ಇಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನ ಕೂಡ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ತಾಲೂಕು ಪಂಚಾಯತಿಯ ಆಡಳಿತ ಮಂಡಳಿಗೂ ಮತ್ತು ನನ್ನ ಜಿಲ್ಲಾ ಪಂಚಾಯತಿಯ ಆಡಳಿತ ಮಂಡಳಿಗೆ ವಂದಿಸಿ ನಾಲ್ಕು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.